ಹಾಯ್ ವೀಕ್ಷಕರೇ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಮಾಲ್ ಅಥವಾ ಮಿಡ್ ಕ್ಯಾಪ್ ಕಂಪನೀಸ್ಗಳಿವೆ. ಹಾಗಾದರೆ ನೀವು ನೋಡ್ತಾ ಇರ್ಬೋದು, ಈಗ ನಿಫ್ಟಿ 1% ಡೌನ್ ಆದರೆ ನಿಮ್ಮ ಪೋರ್ಟ್ಫೋಲಿಯೋ 3 to 4% ಅಷ್ಟು ಡೌನ್ ಆಗ್ತಾ ಇದೆ. ಇದು ಎಲ್ಲಿವರೆಗೆ ಫಾಲ್ ಕಂಟಿನ್ಯೂ ಆಗ್ಬೋದು ಅಂತ ಸ್ವಲ್ಪ ನೋಡೋಣ. ಬೇಸ್ಡ್ ಆನ್ ಹಿಸ್ಟೋರಿಕಲ್ ಡೇಟಾ. ಈಗ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ನೀವು ನಿಮ್ಮ ರಿಸರ್ಚ್ ಅಡ್ವೈಸರನ್ನು ಭೇಟಿ ಮಾಡಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಿ. ಇಲ್ಲಿ ನಾನು 2 ಇಂಡೆಕ್ಸನ್ನು ತಗೊಂಡಿದ್ದೇನೆ, ನಿಫ್ಟಿ ಮಿಡ್ ಕ್ಯಾಪ್ 100 ಮತ್ತು ಸ್ಮಾಲ್ ಕ್ಯಾಪ್ 100. ಈ ಗ್ರೂಪಲ್ಲಿ 100 ಕಂಪನೀಸ್ಗಳಿವೆ. ಈಗ ನಾವು ನೋಡೋದಾದರೆ ಇಲ್ಲಿ ನಾನು ಕಂಪ್ಯಾರಿಸನ್ ಪ್ರೈಸ್ ಮತ್ತು ಪಿ ರೇಷಿಯೋದ ನಡುವೆ ಮಾಡ್ತಾ ಇದ್ದೇನೆ. ಪ್ರೈಸ್ ಹೇಳಿದರೆ ಅದು ಸ್ಟಾಕ್ ಪ್ರೈಸ್ ಅಥವಾ ಇಂಡೆಕ್ಸ್ ಪ್ರೈಸ್. ಪಿ ರೇಷಿಯೋ ಹೇಳಿದರೆ ಪ್ರೈಸ್ ಟು ಅರ್ನಿಂಗ್. ಇದು 2 ಫ್ಯಾಕ್ಟರ್ನ ಮೇಲೆ ಡಿಪೆಂಡ್ ಆಗಿದೆ. ಒಂದು ಸ್ಟಾಕ್ ಪ್ರೈಸ್, ಇನ್ನೊಂದು ಕಂಪನೀಸ್ ಅರ್ನಿಂಗ್ಸ್. ಈಗ ನಿಮ್ಮ ಸ್ಟಾಕ್ ಪ್ರೈಸ್ ಇದೆ ಅಲ್ಲ, ಅದು ಡೌನ್ ಆದರೆ ಪಿ ರೇಷಿಯೋ ಹೈ ಆಗ್ತದೆ. ಅದೇ ರೀತಿ ನಿಮ್ಮ ಕಂಪನಿ ಅರ್ನಿಂಗ್ ಡೌನ್ ಆದರೆ ಪಿ ರೇಷಿಯೋ ಹೈ ಆಗ್ತದೆ. ಈಗ ನೀವು ನೋಡೋದಾದರೆ ಜಾನ್ 2018ನಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 100ನ ಹೈಯೆಸ್ಟ್ ಪ್ರೈಸ್ ಇದ್ದದ್ದು 21,500, ಹಾಗೆ ಪಿ ರೇಷಿಯೋ 52 ಇತ್ತು. ಓಕೆ, ಅದೇ ಆಗಸ್ಟ್ 2019 ಬರುವಾಗ ತುಂಬ ಲೋ ಆಗಿ 15,354 ಆಯಿತು. ಹಾಗೆ ಪಿ ರೇಷಿಯೋ ಲೋ ಆಗಿ 29 ಆಯಿತು. ಓಕೆ, ಇದರ ಡ್ರಾಪ್ ಇನ್ ಪ್ರೈಸ್ ಇಸ್ 28%, ಹಾಗೆ ಡ್ರಾಪ್ ಇನ್ ಪಿ ರೇಷಿಯೋ ಇಸ್ 44%. ಓಕೆ, ಈಗ ಡಿಸೆಂಬರ್ 2024ಅಲ್ಲಿ ಇದೇ ಮಿಡ್ ಕ್ಯಾಪ್ 100ನ ಹೈ 58,991 ಇದ್ದು ಪಿ ರೇಷಿಯೋ 43 ಇತ್ತು. ಈಗ ಫೆಬ್ರವರಿ 25ಅಲ್ಲಿ ಇದರ ಪ್ರೈಸ್ 49,849 ಲೋ ಆಗಿ ಅದೇ ರೀತಿ ಪಿ ರೇಷಿಯೋ 33 ಅಲ್ಲಿ ಲೋ ಆಗಿದೆ. ಓಕೆ, ಈಗ ಇದರಲ್ಲಿ ಆಗುವ ಪ್ರೈಸ್ ಡ್ರಾಪ್ ಹೇಳಿದರೆ 15%, ಹಾಗೆ ಪಿ ಪರ್ಸೆಂಟೇಜ್ ಡ್ರಾಪ್ ಇಸ್ 23%. ಓಕೆ, ಈಗ ನಾವು 2026ಗೆ ನೋಡೋದಾದರೆ ಇದರಲ್ಲಿ ಎಸ್ಟಿಮೇಟ್ ನಾವು ಮಾಡ್ತಾ ಇದ್ದೇವೆ. ಈಗ ನಾನು ಎಸ್ಟಿಮೇಟ್ ಮಾಡಲಿಕ್ಕೆ 22 ಪಿ ರೇಷಿಯೋ ತಗೊಂಡಿದ್ದೇನೆ. ಇದು ಮೀಡಿಯನ್ ಪಿ ಆಫ್ 10 ಎವರೇಜ್ 10 ಇಯರ್, ಹೈ ಆ್ಯಂಡ್ ಲೋ ಆಫ್ 10 ಇಯರ್ಸ್. ಓಕೆ, ಈಗ ನಾವೀಗ ಎಸ್ಟಿಮೇಟ್ ಮಾಡ್ತಿದ್ದೇವೆ. ಇದರ ಪ್ರಕಾರ ಪಿ ಇದೆ ಅಲ್ಲ, ಅದರ ಪರ್ಸೆಂಟೇಜ್ ಡ್ರಾಪ್ 48% ಆಗಬಹುದು. ಅದೇ ರೀತಿ ಈ ಪಿ ಯಲ್ಲಿ ಈಗ ಫೆಬ್ರವರಿ 25ವರೆಗೆ 23% ಫಾಲ್ ಆಗಿದೆ. ಓಕೆ, ಇನ್ನು ವರ್ಸ್ಟ್ ಕೇಸಲ್ಲಿ ಇದು 25% ಫರ್ದರ್ ಫಾಲ್ ಆಗುವ ಚಾನ್ಸಸ್ ಇದೆ. ಆದರೆ ಇಲ್ಲಿ ನೀವು ಒಂದು ನೆನಪಲ್ಲಿಡಿ, ಪಿ ಇದೆ ಅಲ್ಲ, ಅದು 48% ಫಾಲ್ ಆದರೆ ಸ್ಟಾಕ್ ಪ್ರೈಸ್ ಅಷ್ಟು ಫಾಲ್ ಆಗಬೇಕಂತ ಏನೂ ಇಲ್ಲ. ಯಾಕೆಂದರೆ ಎಬೋ ಎಕ್ಸಾಂಪಲಲ್ಲಿ ನೋಡಿದರೆ ಮಿಡ್ ಕ್ಯಾಪಲ್ಲಿ ಪಿ 44% ಫಾಲ್ ಆಗಿತ್ತು, ಆದರೆ ಸ್ಟಾಕ್ ಪ್ರೈಸ್ ಫಾಲ್ ಆದದ್ದು 28% ಮಾತ್ರ. ಇದಕ್ಕೆ ಕಾರಣ ಏನು ಹೇಳಿದರೆ, ನಾನು ಹೇಳಿದ ಹಾಗೆ ಪಿ ರೇಷಿಯೋ ಡಿಪೆಂಡ್ ಆನ್ ಸ್ಟಾಕ್ ಪ್ರೈಸ್ ಆ್ಯಂಡ್ ಆಲ್ಸೋ ಅರ್ನಿಂಗ್. ಆಯಿತಾ? ಈಗ ಕಂಪನಿಯ ಅರ್ನಿಂಗ್ ಜಾಸ್ತಿ ಆಗಿಯೂ ಪಿ ಪ್ರೈಸಲ್ಲಿ ಫಾಲ್ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಹಾಗೆ ಇದೊಂದು ಕೇವಲ ಎಸ್ಟಿಮೇಟ್, ಪೋಸ್ಟ್ ಕಂಡೀಷನಲ್ಲಿ ಎಲ್ಲಿವರೆಗೆ ಇದು ಹೋಗಬಹುದು ಅಂತ. ಆಯಿತಾ? ಧನ್ಯವಾದಗಳು. ಇದು ಟಾಪಿಕ್ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.